Dear all PDO and village accountant competitors, I am very happy to start English grammar class for PDO and village accountant examination. Dear competitors, English grammar is not a difficult. It is not a difficult one. How is it easy one? Do you know? How we get out of 35 marks? You want 35 marks? Please subscribe in my channel. ಆತ್ಮೀಯ PDO ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮನ್ನು ಬರೆಯುವಂತಹ ಪರೀಕ್ಷಾರ್ಥಿಗಳೇ, ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಇಂಗ್ಲೀಷ್ ಗ್ರಾಮರನ್ನು ನಾನು ಪ್ರಾರಂಭ ಮಾಡ್ತಿರುವುದಕ್ಕೆ 2016ರಿಂದ 2024ರವರೆಗೆ ಕ್ವಶನ್ ಪೇಪರನ್ನು, ಕಾಂಪಿಟೇಟಿವ್ ಕ್ವಶನ್ ಪೇಪರನ್ನು, ಇಂಗ್ಲೀಷ್ ಗ್ರಾಮರ್ ಕೊಟ್ಟಂಥ ಕಾಂಪಿಟೇಟಿವ್ ಕ್ವಶನ್ ಪೇಪರನ್ನು ನಾನು ಪರಿಶೀಲನೆ ಮಾಡಲಾಗಿ ಅದರೊಳಗೆ ಬರುವಂತಹ ಮುಖ್ಯವಾದಂಥ ಡಿಯರ್ ಕಾಂಪಿಟೇಟರ್ಸ್ ಮುಖ್ಯವಾದಂಥ 15 ಗ್ರಾಮರ್ ಪಾಯಿಂಟ್ಸನ್ನು ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಈ 15 ಗ್ರಾಮರ್ ಪಾಯಿಂಟ್ಸನ್ನು ಇಫ್ ಯು ಪರ್ಫೆಕ್ಟ್ ದೀಸ್ 15 ಗ್ರಾಮರ್ ಪಾಯಿಂಟ್ಸ್, ಇಟ್ ಮೇ ಬಿ KA ಆರ್ KPSC, ಡೆಫಿನೆಟ್ಲಿ ವಿಲ್ ಗೆಟ್ 35 ಔಟ್ ಆಫ್ 35 ಮಾರ್ಕ್ಸ್. 35ಕ್ಕೆ 35 ಅಂಕಗಳನ್ನು ಕೂಡ ನಾವಿಲ್ಲಿ ಪಡ್ಕೊಳ್ಬೋದು. ಯಾಕಂದರೆ ಎಲ್ಲ ಕ್ವಶನ್ ಪೇಪರ್ನ ಒಂದು ರೇಷಿಯೋನ ನೋಡಲಾಕಿ ಅದರೊಳಗೆ ಯಾವ ರೀತಿಯಾಗಿ ಅವರು ಕ್ವಶನ್ಸನ್ನು ಅರೈಸ್ ಮಾಡಿದ್ದಾರೆ ಅವೆಲ್ಲವನ್ನು ಲಿಸ್ಟ್ ಮಾಡಿ 15 ಗ್ರಾಮರ್ ಪಾಯಿಂಟ್ಸನ್ನು ನಮ್ಮ ಸಿರಿ ಇಂಗ್ಲೀಷ್ ಅಕಾಡೆಮಿ ವತಿಯಿಂದ ನಾನು ಅವನನ್ನು ಲಿಸ್ಟ್ ಔಟ್ ಮಾಡಿದ್ದೀನಿ. ಆದ್ದರಿಂದ ಇಫ್ ಯು ಗೆಟ್ 35 ಔಟ್ ಆಫ್ 35 marks, you must subscribe my channel and watch my channel. ಹಾಗಾದರೆ ಯಾವ ರೀತಿಯಾಗಿ 35 ಔಟ್ ಆಫ್ 35 ಮಾರ್ಕ್ಸನ್ನು ನಾವು ಗಳಿಸ್ಕೊಳ್ಬೋದು ಅಂದರೆ, ಈ ಎಲ್ಲ ಗ್ರಾಮರ್ ಪಾಯಿಂಟ್ಸನ್ನು ಬೈ ಲಿಂಗ್ವಲ್ ಲ್ಯಾಂಗ್ವೇಜ್ನೊಳಗೆ, ಅಂದರೆ ಬೈ ಮೀನ್ಸ್ ಟು, ಲಿಂಗ್ವಲ್ ಮೀನ್ಸ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಆ್ಯಂಡ್ ಕನ್ನಡ, 2 ಲ್ಯಾಂಗ್ವೇಜಸ್ ಐ ಟೀಚ್ ಯು. ಎರಡೂ ಭಾಷೆಯೊಳಗೂ ಕೂಡ ನಾನು ನನ್ನ ವಿಡಿಯೋಸನ್ನು ಮಾಡ್ತಾ ಹೋಗ್ತೀನಿ. ಹಾಗಾದರೆ 35 ಮಾರ್ಕ್ಸ್ಗೆ 35 ಮಾರ್ಕ್ಸ್ ಔಟ್ ಆಫ್ ಔಟ್ ನಾವು ತೆಗಿಬೇಕಾದ್ರೆ ವಾಟ್ ವಿ ಡೂ, ವಾಟ್ ವಿ ರೀಡ್, ಹೌ ವಿ ಗೆಟ್ 35 ಔಟ್ ಆಫ್ 35. 35ಕ್ಕೆ 35 ಅಂಕಗಳನ್ನು ನಾವು ಪಡ್ಕೊಳ್ಬೇಕಾತಂದರೆ ಈ 15 ಗ್ರಾಮರ್ ಪಾಯಿಂಟ್ಸ್ಗಳು ಯಾವ್ಯಾವು? ಹಾಗಾದರೆ ವ್ಯಾಕರಣಾಂಶಗಳು ಯಾವುವು? ಫಸ್ಟ್ ಒನ್ ವ್ಯಾಕರಣಾಂಶವಾದಂಥ ಆರ್ಟಿಕಲ್ಸ್, ಉಪಪದಗಳು ಅಂತ ಕರಿತೀವಿ. ಇದರ ಮೇಲೆ 1 or 2 ಕ್ವಶನ್ಸ್ ಡೆಫಿನೆಟ್ಲಿ ಅವರು ಕೇಳ್ತಾರೆ. ಇಟ್ ಮೇ ಬಿ KPSC ಆರ್ KA, ಎರಡೂ ಕೂಡ ಆರ್ಟಿಕಲ್ಸ್ ಮೇಲೆ 1 or 2 ಮಾರ್ಕ್ಸ್ ಡೆಫಿನೆಟ್ಲಿ ಬಂದೇ ಬರುತ್ತೆ 35 ಅಂಕದಲ್ಲಿ. ಇದು 1ನೇ ಗ್ರಾಮರ್ ಪಾಯಿಂಟ್ ಆಯಿತು. ದೆನ್ ಸೆಕೆಂಡ್ ಒನ್ ಗ್ರಾಮರ್ ಪಾಯಿಂಟ್, ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ ನಾವು, ನುಡಿಯ ಭಾಗಗಳು. ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ದೇರ್ ಇನ್ ಇಂಗ್ಲಿಷ್: ನೌನ್, ಪ್ರನೌನ್, ವರ್ಬ್, adjective, adverb, preposition, conjunction and interjection. There are 8 parts of speech ನೊಳಗೆ ಯಾವ ರೀತಿಯಾಗಿ ನಾವು ಅವರು 2 to 3 ಮಾರ್ಕ್ಸನ್ನು ಕೇಳ್ತಾರೆ. ಡೆಫಿನೆಟ್ಲಿ ಅವರು ಈ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಭಾಳಷ್ಟು ಕ್ವಶನ್ಸ್ಗಳು ಅರೈಸ್ ಆಗಿದ್ದನ್ನು ನಾನು ನೋಡಿದ್ದೀನಿ. ನಿಮಗೂ ಕೂಡ ಮುಂದುವರಿತಾ ನಾನು ಸೆಂಡ್ ಮಾಡ್ತಾ ಹೋಗ್ತಿದ್ದೀನಿ. ಮುಂದುವರಿತಾ 3ನೇ ಮುಖ್ಯವಾದಂತಹ ವ್ಯಾಕರಣಾಂಶ ಗ್ರಾಮರ್ ಪಾಯಿಂಟ್ ಏನು ಅಂತಂದರೆ, ಆ್ಯಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್, ಅಂದರೆ ಕರ್ತೃ ಕರ್ಮಣಿ ಪ್ರಯೋಗ ಅಂತ ಕರಿತೀವಿ ನಾವು. ಹೌ ವಿ ಕನ್ವರ್ಟ್ ಆ್ಯಕ್ಟಿವ್ ಫಾರ್ಮ್ ಟು ಪ್ಯಾಸಿವ್ ಫಾರ್ಮ್.
ಆ್ಯಕ್ಟಿವ್ ವೈಸ್ನಿಂದ ಪ್ಯಾಸಿವ್ ವೈಸ್ ಆಗಿ ಹೆಂಗೆ ಕನ್ವರ್ಟ್ ಮಾಡಬೇಕು. ಡೆಫಿನೆಟ್ಲಿ ಇದರೊಳಗೆ 1 or 2 ಕ್ವಶನ್ಸ್ ಬಂದಿರುತ್ತೆ. ಇಟ್ ಮೇ ಬಿ KPSC ಆರ್ KE. ಮೂರನೇ ವ್ಯಾಕರಣ ಅಂಶವಾದಂಥ ಆ್ಯಕ್ಟಿವ್ ಟು ಪ್ಯಾಸಿವ್ ವೈಸ್ ಮೇಲೆ 1 or 2 ಕ್ವಶನ್ಸ್ ಡೆಫಿನೆಟ್ಲಿ ಅರೈಸ್ ಆಗುತ್ತೆ. ದೆನ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್, ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಮಾತು, ಫೋರ್ತ್ ಒನ್. ಅಂದರೆ 2 persons talking each others, that is a direct speech. 2 or more persons, that is interaction themselves, that's we called it indirect speech. ಇಬ್ಬರು ವ್ಯಕ್ತಿಗಳ ನಡುವೆ ನಡೆದ್ರೆ ಅದು ಪ್ರತ್ಯಕ್ಷ ಮಾತು. ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ನಡುವೆ ಅದು ಕನ್ವರ್ಸೇಷನ್ ಆಯಿತು ಅಂತಂದರೆ, ಸಂಭಾಷಣೆ ಆಯಿತು ಅಂದರೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಇಂಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ಅದನ್ನು ಅಲ್ಲ, ಇಂಡೈರೆಕ್ಟ್ ಸ್ಪೀಚಿನ ಮೇಲೆ 1 or 2 ಕ್ವಶನ್ಸ್, ಮ್ಯಾಕ್ಸಿಮಮ್ 3 ಕ್ವಶನ್ಸ್ ಡೆಫಿನೆಟ್ಲಿ ಬಂದಿರುತ್ತೆ. ಗ್ರಾಮರ್ ಪಾಯಿಂಟ್ 4ನೇದು ಡೈರೆಕ್ಟ್ ಟು ಇಂಡೈರೆಕ್ಟನ್ನು ನಾವು ನೋಡ್ಕೋಬೇಕಾಗತ್ತೆ. ದೆನ್ 5th ಒನ್ ಗ್ರಾಮರ್ ಪಾಯಿಂಟ್ ಯಾವುದು ಅಂದರೆ 1 word ಸಬ್ಸ್ಟಿಟ್ಯೂಷನ್ ಅನ್ನುವಂಥದ್ದು. ಒಂದು ಸೆಂಟೆನ್ಸನ್ನು ಕೊಡ್ತಾರೆ, ಆ ಸೆಂಟೆನ್ಸನ್ನು ಓದ್ಬಿಟ್ಟು 1 ವರ್ಡ್ನೊಳಗೆ ನಾವೇನು ಮಾಡಬೇಕು ಅಂತಂದರೆ ಆನ್ಸರ್ನ ಹೇಳಬೇಕು. ಇಟ್ ಮೀನ್ಸ್ 4 ಆನ್ಸರ್ ದೇ ಆರ್ ಗಿವನ್ ಟು ಯು. 4 ಆನ್ಸರನ್ನು ಅವರು ಕೊಡ್ತಾರೆ. ಅದರೊಳಗೆ ಏನಂದರೆ ವಿಚ್ ಈಸ್ ವೆರಿ ಪ್ರಾಪರ್ ವರ್ಡ್, ದಟ್ ಒನ್ ವಿ ಚೂಸ್ ಇಟ್. ಅದನ್ನು ಯಾವುದು ಪ್ರಾಪರ್ ವರ್ಡ್ ಅನ್ನೋದನ್ನು ನಾವು ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, 1 whose husband is died. ಗಂಡ ಸತ್ತಂಥ ಒಬ್ಬ ಮಹಿಳೆಗೆ ನಾವು ಏನಂತ ಕರಿತೀವಿ? ವಿಡೋ ಅಂತ ಇಂಗ್ಲೀಷ್ನಾಗ ಕರೆದ್ರೆ ಕನ್ನಡದಲ್ಲೂ ವಿಧ್ವೆ ಅಂತೀವಿ. 1 whose wife is died. ಯಾರು ಹೆಂಡತಿ ಸತ್ತಂಥವ್ರಿಗೆ ವಿದುರ ಅಂತ ಕನ್ನಡದೊಳಗೆ ಅಂದ್ರೆ ಇಂಗ್ಲೀಷ್ನೊಳಗೆ ವಿಡೋವರ್ ಅಂತ ಕರಿತೀವಿ. ಹಿಂಗೆ ವಿಡೋ, ವಿಡೋವರ್ ಈ ರೀತಿಯಾದಂಥ ಶಬ್ದಗಳು 1 word ಸಬ್ಸ್ಟಿಟ್ಯೂಷನ್ನ ಅವರು ಕೇಳ್ತಾರೆ. 2 to 3 ಮಾರ್ಕ್ಸ್ ಮ್ಯಾಕ್ಸಿಮಮ್ ಈ ಒಂದು ಗ್ರಾಮರ್ ಪಾಯಿಂಟ್ ಮೇಲೆ ಬರುತ್ತೆ. ದೆನ್ 6th ಒನ್ ಯಾವುದು ಅಂದರೆ ಸಿನೋನಿಮ್ಸ್. ಸಿನೋನಿಮ್ಸ್ ಮೀನ್ಸ್ ಸೇಮ್ ಮೀನಿಂಗ್ ವರ್ಡ್ಸ್.